ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೊಟ್ಟಿದ್ದಾರೆ ವಿಜಯ್ಗೆ. ಸರ್ಕಲ್ ಇನ್ಸ್ಪೆಕ್ಟರು ನೀವು ನಿಂತ್ಕೊಂಡು ನಾನು ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ಸರ್, ಯಾವುದೋ ವಿಚಾರಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಯಾವ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನೀನು ಅಂದ್ರೆ ಅದನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾನೆ. ಯಾವ ಒಂದು ಯೂತ್ ಕಾಂಗ್ರೆಸ್ ಹಿಂದೆ ಇವರು ಸ್ಟೇಷನ್ಗೆ ಹೋದಾಗ ನಾನು ಯೂತ್ ಕಾಂಗ್ರೆಸ್ ಅಂತ ಹೇಳ್ಕೊಂಡಿಲ್ಲಪ್ಪ, ಗೊತ್ತಿದೆ ತನಗೆ ಸರ್. ಸ್ಟೇಷನ್ ಅಲ್ಲಿ ಇದ್ರೆ ಅಲ್ವಾ ಸರ್ ನೀವು ಅವ್ರು ಹೇಳೋದು, ನಿಮ್ಗೆ ಅರ್ಥ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಹತ್ರ ಅಲ್ಲಿರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಇವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರೆ ಅವ್ರ ಹತ್ರ ಮಾತಾಡ್ತಾರೆ, ಅವ್ರು ಇಲ್ವಲ್ಲ, ದುರಂಕಾರ ಅವ್ರ ಹತ್ರ ಹೋಗೋದಿಲ್ಲ. ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದಾರಲ್ಲ ನೀವು. ಏನು ಬುಧವಾರ ವಾಡದಹಳ್ಳಿ ಕೆರೆ ವಿಚಾರ ಹೋರಾಟದಲ್ಲಿ ನಾನು ಸಹ ಭಾಗವಹಿಸಿದ್ದೆ. ನನ್ನ ಸ್ನೇಹಿತರು ರೈತರ ಜೊತೆನೂ ನಾನು ಭಾಗವಹಿಸಿದ್ದೆ. ಆ ವಿಚಾರವಾಗಿ ನಮಗೂ DYSP ಅವರಿಗೆ ಚಿಕ್ಕಮಕ್ಕಿಗೆ ಸ್ವಲ್ಪ ತಳ್ಳಾಟ ನಡೀತು. ನನಗೆ DYSP ಸರ್ ಅಂತ ಮೊದಲನೇ ಗೊತ್ತಿರಲಿಲ್ಲ. ನಮ್ಮ ಹುಡುಗನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, 2 ಸಲ ಹೊಡೆದ್ರು. ನಾನು ಅದಕ್ಕೆ ಆ ವಿಚಾರವಾಗಿ ಸರ್ ನಮಗೂ ತಳ್ಳಾಟ ನಡೀತು. ತಳ್ಳಾಟ ನಡೆದಾಗ ಮತ್ತೆ ನಾನು ಕರೆ ಮಾಡಿ DYSP ಅಂತ ನನಗೆ ಗೊತ್ತಾಯಿತು. ಕ್ಷಮಾಪಣೆ ಕೇಳಿದಾಗ ಅವರು ಆಯಿತು ಬಿಡು, ಆವೇಶದಲ್ಲಿದ್ರಿ, 22 ಕಿಲೋಮೀಟ್ರು ನಡ್ಕೊಂಬಂದಿದ್ದೀರಾ, ನಮ್ಮದು ಇದಾಯಿತು ನಿಮ್ಮದು ಇದಾಯಿತು, ಬಿಟ್ಬಿಡಪ್ಪ, ಏನು ಪರವಾಗಿಲ್ಲ, ನೀನು ಬೆಳೆಯೋ ಹುಡುಗ, ನನ್ನ ಸದಾ ಬೆಂಬಲ ಇರುತ್ತೆ ನಿನಗೆ, ನನ್ನ ಸದಾ ನಿನಗೆ ಏನು ಬೇಕಾದರೂ ನನ್ನ ಕರೆ ಮಾಡು, ನೆಕ್ಸ್ಟ್ ವೀಕ್ ಆಫೀಸ್ಗೆ ಬಂದು ನನ್ನನ್ನು ಭೇಟಿ ಮಾಡಬೇಕಾದ್ರೆ ಸಿಗ್ತೀನಿ ನಿನಗೆ ಅಂತ ಹೇಳಿದರು. ಸರಿ ಆಯಿತು ಅಂತ ನಾನು ಸುಮ್ಮನೆ ಅದೇ. ಮತ್ತು ನಾನು ಯಾವುದೋ ಒಂದು ವಿಚಾರಕ್ಕೆ ನೀನು ಇದು ಮಾಡ್ತೀನಿ ಅಂತ ಹೇಳ್ತಾನೆ. ಕಾನೂನು ನನಗೂ ಗೊತ್ತಿದೆ ಸರ್, ತಮಗೆ ಎಲ್ಲ ಗೊತ್ತಿರೋದು. ಫಸ್ಟ್ ನೀವು ಮಾಡಬೇಕಾಗಿರೋದು ಕೆಲಸ ಮಾಡಿ. ಇಲ್ಲಿ ಕೆಲಸ ಒಂದಿನೂ ಜನರು ಯಾರಾದ್ರೂ ಸಾರ್ವಜನಿಕರು ಹುಡ್ಕೊಂಡ್ರೆ ಒಂದಿನೂ ಕರೆಕ್ಟಾಗಿ ಸಿಗಲ್ಲ, ಕಾಯ್ಬೇಕು. ಅವ್ರಿಗೆ ಸಿಗ್ಬೇಕಾದ್ರೆ ಏನೋ ಅಪಾಯಿಂಟ್ಮೆಂಟ್ ತಗೊಳ್ಳೋ ಥರ ಇರಬೇಕು. ಪೊಲೀಸ್ ಇಲಾಖೆ ಅಂದರೆ ಜನರಿಗೆ ಸಿಗ್ಬೇಕ್ರಿ, ಅದೆಲ್ಲ ಇತ್ತನ ಕೆಲಸ, ಕಾಯ್ಕೊಂಡಿರ್ಬೇಕು. ಮತ್ತೆ ಯಾರಾದ್ರೂ ಏನಾದ್ರೂ ಎದುರಾಕೊಳಕ್ ಹೋದ್ರೆ CDR ಮಾಡಿದೀನಿ ಅಂತಾನೆ. ನಾನು CDR ಇಟ್ಕೊಂಡು ನೀನು ಪೂಜೆ ಮಾಡ್ಕೊಂಡು ನಾನು CDRನ ಇಟ್ಕೊಂಡ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನು ಇವತ್ತು ನಿನ್ನ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿನ್ನ ಕೈಯಲ್ಲಿ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಇವತ್ತು ನಿನ್ಗೆ ಓಪನ್ ಚಾಲೆಂಜ್ ಇದು, ನೀನು ಏನಾದ್ರೂ ಕಿಸಿದ್ಕೋ, ನೀನು ಕಿಸಿಯಕ್ಕಾಗಲ್ಲ ನಿನ್ನ ಕೈಯಲ್ಲಿ ಏನೂ. ಫಸ್ಟ್ ನೀನು ಕೆಲಸ ಮಾಡಿ ತೋರಿಸು. ಇಲ್ಲಿ ಅಷ್ಟೊಂದೆಲ್ಲ ಇದಾಗ್ತಿದವಲ್ವಾ ಕೆಲಸ, ನೀನು ಕೆಲಸ ಮಾಡಕ್ ಇದಿಲ್ಲ ನಿನ್ಗೆ. ನಿನ್ನ ಇಲಾಖೆಯಲ್ಲಿ ಹೇಳ್ತಾರೆ ವಾಟ್ಸಪ್ ಕಾಲ್ ಮಾಡಿ ನನಗೆ, ಸ್ವಾಮಿ ಇದು ನೋವು ತಿನ್ಕೊಂಡು ಕೆಲಸ ಮಾಡ್ತಾ ಇದೀವಿ, ಇದನ್ನ ಅಷ್ಟೊಂದು ನಮ್ಗೆ ಟಾರ್ಚರ್ ಮಾಡ್ತಾನೆ, ಹೇಳ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನನಗೆ 8 ಜನ ಮಾಡಿದ್ದಾರೆ ಸರ್ ಇದು ವಾಟ್ಸಪ್ ಕಾಲು. ಮತ್ತೆ ಏನೋ CDR ಮಾಡಿದಾನಂತೆ. CDR ಏನ್ ನೀನ್ CDR ಮಾಡ್ಬಿಟ್ರೆ ಭಯ ಪಟ್ಬಿಡ್ತೀನಾ? ನನಗೂ ಇದೆ, ನಮ್ದೇ ಆದಂತ ಸರ್ಕಾರ ಇದೆ, ಸರ್ಕಾರದ ಮಟ್ಟದಲ್ಲಿ ತಿಳಿಸ್ತೀನಿ ನಿನ್ನ. ಇಷ್ಟವರೆಗೂ ನಾನು ಬಿಡಲ್ಲ. ಏನ್ RR ನಗರಕ್ಕೆ ನೀನು ಹೋಗ್ಬೇಕು ಅಂತಿದ್ಯಾ, ನಾನು DK ಸುರೇಶ್ ಅವ್ರ ಹತ್ರ ಹೋಗ್ತೀನಿ, ಹೋಗ್ಬಿಟ್ಟು ನಿನ್ಗೆ ಲೆಟರ್ ಕೊಟ್ಟಿದಾರಂತೆ RR ನಗರಕ್ಕೆ ಹೋಗ್ಬೇಕು ಅಂತ. ನಿಂದೆಲ್ಲ ಇಲ್ಲಿ ತಿಳಿಸ್ತೀನಿ. ಕಾರ್ಯಕರ್ತರಿಗೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ರಕ್ತನೇ ಕುಡಿದು ಬಿಟ್ಟಿದ್ಯಾ? ಇನ್ನ ನಿನ್ಗೆ ಇದಿಲ್ವಾ? ಇಡೀ ತಾಲೂಕೆ ಹೇಳಿತ್ತೆ ನಿನ್ ರಕ್ತ ಕುಡಿದು ಬಿಟ್ಟಿದ್ಯಾ ಎಲ್ಲಾರ್ದು. ಒಂದ್ ಕಡೆ ಎಲ್ಲ ರೀ ನ್ಯಾಯ ಮಾಡೋದು, ಎಲ್ಲರಿಗೂ ಸಮಾನತೆಯಿಂದ ನೋಡ್ಕೋಬೇಕು. ಅದನ್ನ ಬಿಟ್ಟು ನೀನು ಒಂದ್ ಪಕ್ಷಕ್ಕೆ ಇಲ್ಲ ಒಂದ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೀಯಾ. ಇದೇ ನಿನ್ ಕೆಲಸ, ನೀನ್ ಏಜೆಂಟ್ ಆಗಿದೆಯಾ ಇಲ್ಲಿ? ಇಲ್ಲ ರಾಜಕೀಯ ಮಾಡಂಗಿದ್ರೆ ನಿವೃತ್ತಿ ಕೊಟ್ಟು ಬಾ ಚುನಾವಣೆಗೆ, ಎಲ್ಲಾದ್ರೂ ಎದುರ್ಸೋಣ. ನಾನು ನಗರಗೆರೆ ಹೋಗ್ಲಿಕ್ಕೆ ನಾನು ಬರ್ತೀನಿ, ನನ್ನ ಹೋಬ್ಳಿಯಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ. ನಿನ್ ಕೆಪಾಸಿಟಿ ಇದ್ರೆ ಬಾ, ನಿವೃತ್ತಿ ಕೊಟ್ಟು ಬಾ, ಎದುರ್ಸೋಣ. ನೀನ್ ರಾಜಕೀಯ ಹುಚ್ಚಿದ್ರೆ ನಿನ್ಗೆ ರಾಜಕೀಯ ಹುಚ್ಚೇನಾದ್ರೂ ಇದೆಯಾ? ಅಧಿಕಾರಿಯಾಗಿ ಕೆಲಸ ಮಾಡು. ಅದನ್ನ ಬಿಟ್ಟು ನೀನೇನ್ ರಾಜಕೀಯ ಮಾಡಕ್ ಬರ್ತೀಯ? ಇಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ಯಾ? ನಿನಗೆ ಅಷ್ಟು ಮಾತ್ರ ಇದಿಲ್ಲ. 1.5 ವರ್ಷದಿಂದ ಟ್ರಾನ್ಸ್ಫರ್ ಆಗಿತ್ತು ನಿನಗೆ. ನೀನು ಕಾಲು ಹಿಡ್ಕೊಂಡು ಯಾರಿಗ ರೂಮಲ್ಲಿ ಕಾಲು ಹಿಡ್ಕೊಂಡು ಇಲ್ಲಿ ಮತ್ತೆ ಇಲ್ಲೇ ಹಾಕ್ಸ್ಕೊ ಬಂದೆ. ಏನ್ ಚಿನ್ನ ಬೆಳೀತಾ ಇದೀವ ಇಲ್ಲಿ ನಮ್ಮ ತಾಲೂಕಲ್ಲಿ? ಚಿನ್ನ ಬೆಳೀತಾ ಇದೆಯಾ? ಏನಾದ್ರು ಅಷ್ಟೊಂದು ಇದೆಯಾ ನಮ್ಮ ತಾಲೂಕಲ್ಲಿ ನಿನಗೆ? ಎಲ್ಲ ಹೋಗಿ ನೀನು ಹಳ್ಳಿಪುರದ ಹತ್ರ ಎಸ್ಟೇಟ್ ಅಲ್ಲಿ ಮಲಗಿರ್ತೀಯಾ, ಇಲ್ಲಿ ಡ್ಯೂಟಿ ಮಾಡು ಅಂದ್ರೆ ಅದನ್ನ ಯಾರು ಸರ್ ಎಲ್ಲ ಎಸ್ಟೇಟ್ ಮಾಡ್ಕೊಂಡಿದಂತ ಹಳ್ಳಿಪುರ ಹತ್ರ. ಅದನ್ನೇ ಹೆಸರೇನು ಗೊತ್ತಿಲ್ಲ ಸರ್, ಮಾಡ್ಕೊಂಡಿದ್ದಾನಂತೆ. ಗುಗ್ರಿ ಅಂತಿದ್ದಾರೆ ಸಬ್ ಇನ್ಸ್ಪೆಕ್ಟರ್. ನಮ್ಮ ಸಾಹೇಬ್ರ ಹತ್ರ ಮಾತಾಡೋ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಅವರಿಗೆ ಫೋನ್ ಕೊಡ್ತಾರೆ ಮಾತಾಡಿ ಅಂತ ಹೇಳ್ಬಿಟ್ಟು. ಆತನ ಇದೇನು ಅಂತ ಗೊತ್ತಿಲ್ಲ. ಆತನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನನ್ನ ಹತ್ರ. ಏನ್ ಬಾಯಿಗೆ ಬಂದಂಗೆ ಮಾತಾಡ್ರಿ ಹೇಳಿ? ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ ಸರ್ ನನಗೆ. ಏನು ಅವಾಚ್ಯ ಶಬ್ದಗಳು ಮಾತಾಡಿದ್ದ ನಾವೆಲ್ಲ ಪದಗಳು ಬಳಕೆ ಮಾಡೋದು ಬೇಡ ಇಲ್ಲಿ. ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೆ ನಾನು ಗೌರವಿತವಾಗಿ ನಮಸ್ಕಾರ ಸರ್ ಅಂತಾನೆ ಮಾತಾಡಿದೆ ಫಸ್ಟ್. ಯಾಕಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಏನೋ ನೀನು ಪೊಲೀಸ್ ಅಂದ್ರೆ ಏನು ಇದು ಮಾಡಿದ್ಯಾ ಅದು ಮಾಡಿದ್ಯಾ, ನನ್ನನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ. ನನಗೆ DYSP ಸರ್ ಇರ್ಬೋದು, SP ಸರ್ ಇರ್ಬೋದು, ಅಪಾರವಾದ ಪೊಲೀಸ್ ಇಲಾಖೆ ಮೇಲೆ ನನಗೆ ಗೌರವ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಸೈನಿಕರ ತರ ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಯಾವುದೇ ತರ ಇದಿಲ್ಲ. ಅದು ಬಿಟ್ಟು ಈತನು ಸರ್ಕಲ್ ಇನ್ಸ್ಪೆಕ್ಟರ್
ನಮ್ಮ ಕಾರ್ಯಕರ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಈತನ ಸ್ಟೈಲೇ ಬೇರೆ. ಈತನ ಸ್ಟೈಲ್ ಇದ್ರೆ ಆತನ ಮನೇಲಿ ಇಟ್ಕೊಳ್ಳಿ. ನಮ್ಮ ಹತ್ರ ಸ್ಟೈಲು ಗೀಲು ತೋರ್ಸಕ್ ಬಂದ್ರೆ ಎದುರೋ ಮಗ ನಾನಲ್ಲ. ಈತನ ಒಂದು ಪ್ರಶ್ನೆ ಹೇಳ್ತೀನಿ, ನೀನು ಯಾವುದೇ ಕೇಸ್ ಹಾಕ್ತೀನಿ, ಸುಳ್ಳು ಕೇಸ್ ಹಾಕ್ತೀನಿ, ನಂದು ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲ, ನನಗೆ ಕಾನೂನು ಗೊತ್ತಿದೆ, ಪ್ರಜಾಪ್ರಭುತ್ವ ಇದು, ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ. ನೀನು ನನಗೆ ಧಮಕಿ ಹಾಕೋದು ಮತ್ತೆ ನಮ್ಮ ತಂದೆಯವ್ರ ಕರೆಸಿ ನಾನು ಕೇಸ್ ಹಾಕ್ತೀನಿ ಅಂದ್ರೆ ನಿನ್ ಕೇಸ್ಗೆ ಅದಕ್ಕೂ ಇದಕ್ಕೂ ಎದುರೋ ಮಗ ನಾನಂತೂ ಅಲ್ಲ. ಬರ್ದಿಟ್ಕೊ ನೀನೆಲ್ಲ ಯಾರ ಮೇಲೆ ದರ್ಪ ತೋರಿಸ್ಬೋದು. ನನ್ನ ಹತ್ರ ನಿಂದೇನು ನಡೀದಿರ ಮಾಡ್ತೀನಿ, ನನಗೂ ಗೊತ್ತಿದೆ. ನಾನು ಗೃಹ ಮಂತ್ರಿಗಳ ಹತ್ರ ಹೋಗ್ತೀನಿ, ನೀನೇನೇನು ಮಾಡಿದ್ಯಾ, ನೀನು ಇಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಲಗ್ತೀಯಾ, ನೀನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಎಲ್ಲಾದ್ರೂ ನಗರದಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ಯಾ? ಯಾವತ್ತಾದ್ರೂ ಒಂದಿನ ನಿಂತ್ಕೊಂಡಿದ್ಯಾ? ಯಾವತ್ತಾದ್ರೂ ಇಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವತ್ತಾದ್ರೂ ಡ್ಯೂಟಿ ಮಾಡಿರೋದು ನೋಡಿದೀವಾ? ಬರೇ ಬಂದ ಶೋ ಅಪ್ ತೋರ್ಸೋದು. ಇದೇ ಇಲಾಖೆಯಲ್ಲಿ ನನಗೆ 8 ಜನ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಸರ್. 8 ಜನ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಮಾನ್ಯ SP ಸಾಹೇಬರ್ಗೆ ಹೇಳ್ತೀನಿ, ತಾವು ಬಂದ ಮೇಲೆ ಟ್ರಾಫಿಕ್ ಇರ್ಬೋದು, ಯಾವುದೇ ಒಂದು ಹಗರಣಗಳಿರ್ಬೋದು, ಎಷ್ಟು ನ್ಯಾಯಯುತವಾಗಿ ಕೆಲಸ ನಡೀತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಅಪಾರವಾದ ನಮ್ಮ ಜಿಲ್ಲೆಗೆ ತಾವಾಗ್ಲಿ DYSP ಸರ್ ಆದ್ಮೇಲೆ ಬಂದ್ಮೇಲೆ ಅಷ್ಟೊಂದು ನಮ್ಗೆ ನಂಬಿಕೆ ಇದೆ ತಮ್ಮ ಮೇಲೆ. ನಮ್ಮ ಗೌರಿಬಿದನೂರಲ್ಲಿ ರಾತ್ರಿ ಹೊತ್ತು ಕಳ್ಳರು 5-5 ಜನ 6-6 ಜನ ಓಡಾಡಿದ್ರು, ಒಂದು ಟ್ರೇಸ್ ಔಟ್ ಮಾಡಕ್ ಆಗ್ಲಿಲ್ಲ ಇತನಿಗೆ. ಮತ್ತೆ ರೌಡಿ ಶೀಟರ್ಗಳು ಹೆಂಗ್ ಆಕ್ಟಿವ್ ಆಗಿದ್ದಾರೆ, ಇನ್ನ ಆಕ್ಟಿವ್ ಆಗಿದ್ದಾರೆ ಅಂತವ್ರಿಗೆ ಇವ್ರು ಬೆಂಬಲ ಕೊಡೋದು. ಮತ್ತೆ ಅಲ್ಲಿ ಕಾಫಿ ಟೀ ಸಪ್ಲೈ ಮಾಡ್ತಿದ್ದಂತ ಪೊಲೀಸ್ ಅವ್ರಿಗೆ ಅವ್ರನ್ನ ಲೀಡರ್ ತರ ಇದ್ ಮಾಡೋದು ಇವರು. ನಮ್ಗೆ ಈ ತರ ಅನ್ಯಾಯ ಮಾಡಿದ್ದಾರೆ ಸರ್. ನಾವು ಯಾಕೆ ದಲಿತ ಸಮಾಜ ಹುಡುಗ ಬೆಳಿಬಾರ್ದ, ಅಧ್ಯಕ್ಷನಾಗಬಾರ್ದ? ನಿನ್ನ ಅಧ್ಯಕ್ಷನಾದ್ರೂ ನನಗೇನು ಅಂತಾರೆ. ಮತ್ತೆ ನಾನು ನ್ಯಾಷನಲ್ ಪಾರ್ಟಿಯಲ್ಲಿ ಪ್ರೆಸಿಡೆಂಟ್ ಆಗಿರೋದು. ನ್ಯಾಷನಲ್ ಪಾರ್ಟಿಯಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೆ. ನಾನು 2215 ವೋಟ್ ತಗೊಂಡು ಗೆದ್ದಿರೋದು. ಈತನಿಗೆ ಇಷ್ಟ ಬಂದಂಗೆ ಮಾತಾಡಕ್ಕೆ ಕಾನೂನು ಇಲ್ವಾ? ಈತನಿಗೆ ಇಷ್ಟ ಬಂದಂಗೆ ಮಾತಾಡಿದ್ರೆ ಏನ್ ಅನ್ಕೊಂಡಿದ್ದೀನಿ ಈತನು? ಮತ್ತೆ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಎಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಬಂದಿದ್ದಕ್ಕೆ ಸ್ವಾಗತವನ್ನು ಬಯಸ್ತಾ, ಎಲ್ಲ ನನ್ನ ಯುವ ಕಾಂಗ್ರೆಸ್ ಮಿತ್ರರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದೀವಿ. ಈಗಾಗಲೇ ಸಂಪೂರ್ಣ ಮಾಹಿತಿ ವಿವರವಾಗಿ ನಮ್ಮ ತಾಲೂಕು ಪ್ರೆಸಿಡೆಂಟ್ ಆದಂಥ ವಿಜಯ್ ಅವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥ ರಮೇಶ್ ಅವರು ತಮಗೆ ಮಾಧ್ಯಮದವರು ಈಗಾಗಲೇ ತಿಳಿಸಿದ್ದಾರೆ. ಮತ್ತು ನಾನು ಅದನ್ನೇ ಹೇಳೋದು ಹೊರಡಲ್ಲ ಸರ್. ಒಂದು ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ತಾಲೂಕುಗಳಲ್ಲಿ ಹೋರಾಟಗಳು ನಡೀತಾ ಇರ್ತದೆ. ಯಾವಾಗಲೂ ಸುಮಾರು ಜನ ಸೇರ್ತಾ ಇರ್ತಾರೆ ಡಿಪಾರ್ಟ್ಮೆಂಟಲ್ಲಿ. ಅವ್ರಿಗೂ ಒತ್ತಡ ಇರ್ತದೆ. ಕೆಲವೊಂದು ಒತ್ತಡಗಳಲ್ಲಿ ಕೆಲವೊಂದು ಸಂಘರ್ಷಗಳು ಇದೇನು ಮೊದಲಲ್ಲ, ಆಗಿದೆ, ಹಿಂದೇನೋ ಆಗಿದೆ ಸುಮಾರು ಸಲ. ಬಟ್ ವಿಜಯ್ ಅವ್ರು ಮಾತಾಡ್ತಾ ಹೇಳಿದ್ರು, DYSP ಶಿವಕುಮಾರ್ ಸಾಹೇಬ್ರಿಗೆ ಹೀಗೆ ಚಕಮಕಿ ಆಯಿತು, ಯಾರಿಗೋ ಒಬ್ರಿಗೆ ಏಟ್ ಬಿತ್ತು. ಮತ್ತೆ ನಾನು ಅವ್ರ ಹತ್ರ ಪರ್ಸ್ನಲ್ಲಾಗಿ ಕಾಲ್ ಮಾಡಿ, ಸರ್ ತಾವು ಒಂದು ಗೊತ್ತಾಗಲಿಲ್ಲ ಸರ್ ಅಂದಾಗ ಅವರು ಹುರ್ಜುಂಬ್ಸೋ ಅಂತ ಮಾತು ಹೇಳಿದ್ರು ಅಂತ ಹೇಳಿದ್ರು. ನೋಡಪ್ಪ, ನೀನು ಬೆಳೆಯೋವಂಥ ನಾಯಕ ಇದೆಯಾ, ಬೇಕು ಅಂತ ಯಾರೂ ಮಾಡೋದಿಲ್ಲ, ಆಗಿದೆ, ಇರಲಿ, ಅದೇನು ಪರ್ಸ್ನಲ್ ಆಗಿ ತಗೊಳ್ಳೋ ಅಂಥದ್ದೇನಲ್ಲ ಅನ್ನೋ ಥರ ಹೇಳಿದ್ರು. ಅವ್ರು ದೊಡ್ಡ ಗುಣ ಕಾಣಿಸ್ತದೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಲ್ಯೂಟ್ ಮಾಡ್ತೀನಿ ಸರ್. ಯಾಕಂದರೆ ತುಂಬ ಒಳ್ಳೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಗಸ್ತು ಕೊಡೋದಾಗ್ಬೋದು, ಈ ಕಳ್ತನಗಳ ಕೇಸುಗಳು ಜಾಸ್ತಿಯಾಗಿ ಗೌರಿಬಿದನೂರಿನಲ್ಲೆಲ್ಲ, ಚಿಕ್ಕಬಳ್ಳಾಪುರದಲ್ಲಿ, ಬಾಗೇಪಲ್ಲಿಯಲ್ಲಿ ಎಲ್ಲ ಕಡೆ ತುಂಬ ಒಳ್ಳೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಕೆಲವೊಬ್ಬರು ಈ ಥರ ಸತ್ಯನಾರಾಯಣ್ ಸರ್ ಅಂತವರು, ಇವ್ರು ಯಾವುದೋ ಒಂದು ಕೇಸ್ಗೆ ಹೋದಾಗ ಅವ್ರು ಇನ್ನೊಬ್ಬ ಇನ್ಸ್ಪೆಕ್ಟರ್ ಕರೆ ಮಾಡಿ ಅವ್ರು ಫೋನ್ ಕೊಟ್ಟಾಗ, ನೀನು ಯಾವ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದರೆ ನೀನು ಮನೇಲಿ ಇಟ್ಕೋ ಅಂತ ಅಂದರು ಅಂತ ಹೇಳಿದ್ರು ಸರ್. ಇದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾವಣೆಗೆ ನಿಂತು, ಬೇರೆ ಪಕ್ಷದ ಥರ ಅಲ್ಲ ಸರ್. ನಮ್ಮ ಪಕ್ಷದಲ್ಲೇ ಯುವ ನಾಯಕರೆಲ್ಲರೂ ಯಾರು ಎಲಿಜಿಬಿಲಿಟಿ ಇದ್ದಾರೆ ಎಲ್ಲರೂ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರನ್ನ ಜನ ಆಯ್ಕೆ ಮಾಡ್ತಾರೆ. ಆ ಥರ ಒಬ್ಬ ಆಯ್ಕೆ ಆಗಿ ಬಂದಿರೋ ಅಂಥ, ನಾಮಿನೇಟೆಡ್ ಪೋಸ್ಟ್ ಅಲ್ಲ, ಆಯ್ಕೆ ಆಗಿ ಬಂದಿರೋ ಅಂಥ ವಿಜಯ್ ಕುಮಾರ್ ಅವರು ಹೋರಾಟ ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ನಾನು ಸತ್ಯನಾರಾಯಣ್ ಸರ್ ಒಂದು ತಿಳಿಸ್ತೀನಿ ಸರ್. ಯುವ ಕಾಂಗ್ರೆಸ್ ಅಂದರೆ ಏನು ಗೊತ್ತಾ ಸರ್? ಇವಾಗ ಏನು ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಾಯಕರು, ನಮ್ಮ DK ಸಾಹೇಬ್ರಾಗ್ಬೋದು, ಏನು ಉಪಮುಖ್ಯಮಂತ್ರಿಗಳಿದ್ದಾರೆ, KJ ಜಾರ್ಜ್ ಸಾಹೇಬ್ರಾಗ್ಬೋದು, ರಿಜ್ವಾನ್ ಅರ್ಷದ್ ಸಾಹೇಬ್ರಾಗ್ಬೋದು, ನಮ್ಮ ಕೃಷ್ಣ ಬೈರೇಗೌಡರಾಗ್ಬೋದು, ಅವ್ರ ಹಿನ್ನೆಲೆ ಎಲ್ಲ ಯುವ ಕಾಂಗ್ರೆಸ್. ಅವರು ಈ ಒಂದು ಸಂಘಟನೆಯಿಂದ ಇವತ್ತು ಈ ಮಟ್ಟಕ್ಕೆ ಬಂದು ಅಲ್ಲಿ ಕೂತಿದ್ದಾರೆ. ಒಂದು ಸಂಘಟನೆ ಬಗ್ಗೆ, ನ್ಯಾಷನಲ್ ಪಾರ್ಟಿ ಒಂದು ಸಂಘಟನೆ ಬಗ್ಗೆ ತಾವು ಹಗುರವಾಗಿ ಮಾತಾಡ್ತೀರಾ ಅಂದರೆ, ನಾನು ಇದ್ರ ವಿಚಾರ ವಿಜಯ್ಗಾಗಿರೋ ಅನ್ಯಾಯದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ್ರಿಗೆ ತಿಳಿಸಿದೆ. ಅವ್ರು ಒಂದೇ ಮಾತಂದ್ರು, ದಯವಿಟ್ಟು ಹೋಗಿ ಎಲ್ಲೇ ಅನ್ಯಾಯ ಆದ್ರು, ನಮ್ಮ ಯುವ ಕಾಂಗ್ರೆಸ್ ಅದರ ಅಧ್ಯಕ್ಷನಿಗೆ ಅನ್ಯಾಯ ಆಗಿದೆ ಅಂತ ಬಂದಿಲ್ಲ ಸರ್. ಯಾರೇ ಒಬ್ಬ ಜನಸಾಮಾನ್ಯರಿಗೆ ಅನ್ಯಾಯ ಆದ್ರೂ ನಮ್ಮ ಯುವ ಕಾಂಗ್ರೆಸ್ ಅಲ್ಲಿರ್ತದೆ ಸರ್.
ನಾವು ಬಡವ್ರ ಪರ ಇರ್ತೀವಿ, ರೈತರ ಪರ ಇರ್ತೀವಿ, ಮಹಿಳೆಯರ ಪರ ಇರ್ತೀವಿ. ಯಾರಿಗೆ ಅನ್ಯಾಯ ಆದ್ರೂ ನಾವು ಕೂಗಾಗಿ ಅವರ ಒಂದು ಧ್ವನಿಯಾಗಿ ಅಲ್ಲಿ ನಿಲ್ತೀವಿ. ನಮ್ಮ ಮನೇಲಿ ಕೂರಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿಲ್ಲ ಸರ್, ನಾವು ಜನರ ಕೆಲಸ ಮಾಡೋದಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀವಿ. ತಾವು ದಯವಿಟ್ಟು ಸತ್ಯನಾರಾಯಣ್ ಸರ್ ತಮಗೆ ತಮ್ಮ ಒಂದು ಸ್ಥಾನಕ್ಕೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ಯುವ ನಾಯಕರು ರಾಜ್ಯದಲ್ಲಿ, ತಾಲೂಕುಗಳಲ್ಲಿ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು